ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ನೋಡಿ, ಈಗ ಆಗಸ್ಟ್ ಅಂತ ಬರ್ತಾ ಇದ್ದ ಹಾಗೆಯೇ ಒಂದು ಒಳ್ಳೆಯ ಮಾಸ ಪ್ರಾರಂಭ ಆಗಸ್ಟ್ ನಲ್ಲಿ, ಅದರಲ್ಲೂ 5ನೇ ತಾರೀಕಿನಿಂದ ಶ್ರಾವಣ ಮಾಸ, ಶುಭ ಶ್ರಾವಣ ಮಾಸ ಪ್ರಾರಂಭ. ಈ ಶ್ರಾವಣ ಮಾಸದ ವಿಶೇಷತೆಗಳೇನು? ಶ್ರಾವಣ ಮಾಸದಲ್ಲಿ ನಾವು ಇದೇ ಶ್ರಾವಣ ಮಾಸದಲ್ಲಿ ನಾವು ಯಾವ ವ್ರತಗಳನ್ನ, ಯಾವ ಪೂಜೆಗಳನ್ನ ಮಾಡಬೇಕು, ಯಾರು ಯಾವ ಪೂಜೆಗಳನ್ನ ಮಾಡೋದ್ರಿಂದ ಅನುಕೂಲತೆ ಇದೆ, ಅನಾನುಕೂಲತೆಗಳಿಂದ ನಾವು ದೂರ ಆಗಬಹುದು ಅನ್ನೋ ವಿಚಾರಗಳನ್ನು ಸಹ ನಾವು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ. ಪ್ರಥಮವಾಗಿ ಮಾಸ ವಿಶೇಷತೆಯನ್ನ ತಿಳ್ಕೊಳ್ಳೋಣ. ನೋಡಿ, ಶ್ರಾವಣ ಮಾಸ ಅಂತ ಹೇಳ್ತಾ ಇದ್ದ ಹಾಗೆಯೇ ನಮ್ಗಲ್ಲಿ ಶ್ರಾವಣ ಮಾಸದ ಮಂಗಳವಾರ, ಶ್ರಾವಣ ಮಾಸದ ಶುಕ್ರವಾರ, ಶ್ರಾವಣ ಮಾಸದ ಶನಿವಾರ ಎಲ್ಲವೂ ಸಹ ಪ್ರಮುಖವಾಗಿ ಇರುವಂತಹದ್ದು. ಎಷ್ಟೋ ಜನ ಗೊತ್ತಿಲ್ಲ, ಈ ಶ್ರಾವಣ ಮಾಸ ಅಂತ ಹೇಳ್ತಾ ಇದ್ದ ಹಾಗೆಯೇ ಇದು ಕೇವಲ ವಿಷ್ಣು ದೇವರನ್ನ ಅಥವಾ ದೇವಿಯರನ್ನ ಪೂಜೆ ಮಾಡತಕ್ಕಂಥ ಮಾಸವಲ್ಲ. ಸಾಕ್ಷಾತ್ ಪರಮೇಶ್ವರನಿಗೆ ಬಹಳ ಪ್ರಿಯವಾದಂತಹ ಮಾಸ ಶ್ರಾವಣ ಮಾಸ. ಗೌರಿ ಸಮೇತ ಭೂಮಿಯಲ್ಲಿ ನೆಲೆಸ್ತಾನೆ ಪರಮೇಶ್ವರನು. ಹಾಗಾಗಿಯೇ ಮಂಗಳ ಗೌರಿ ವ್ರತವನ್ನ ಇದೇ ಶ್ರಾವಣ ಮಾಸದ ಮಂಗಳವಾರದಂದು ವಿವಾಹಿತ ಸ್ತ್ರೀಯರು, ನವದಂಪತಿಗಳು ಮಾಡ್ತಕ್ಕಂಥದ್ದು. ತಮ್ಮ ಮಾಂಗಲ್ಯ ವೃದ್ಧಿಗಾಗಿ, ಮಾಂಗಲ್ಯ ಭಾಗ್ಯ ಚೆನ್ನಾಗಿ ಇರಲಿ, ಮನೆಯಲ್ಲಿ ಯಾವುದೇ ರೀತಿಯ ತೊಂದರೆ ತಾಪತ್ರೆಗಳು ಕಾಡದೇ ಇರಲಿ, ಗಂಡ ಹೆಂಡತಿಯ ಜೊತೆಗೆ ಅನ್ಯೋನ್ಯವಾದಂತಹ ಬಾಂಧವ್ಯ ಇರಲಿ, ಎಲ್ಲ ರೀತಿಯಾಗಿಯೂ ಕುಟುಂಬದಲ್ಲಿ ಸುಖ ಸೌಖ್ಯಗಳು ವೃದ್ಧಿಯಾಗಲಿ ಅಂತ ಹೇಳಿ ಈ ಒಂದು ಮಂಗಳ ಗೌರಿ ವ್ರತವನ್ನ ಮಾಡುವುದುಂಟು. ಯಾರಾದ್ರೂ ಮಂಗಳ ಗೌರಿ ವ್ರತವನ್ನ ಮಾಡ್ತೀರಾ ಅಂತಂದ್ರೆ ಈ 4 ಮಂಗಳವಾರಗಳು ಅತ್ಯಂತ ಶ್ರೇಷ್ಠವಾದದ್ದು. ಮೊದಲನೇದಾಗಿ ನೀವು ಮಾಡಬೇಕಾಗಿರ್ತಕ್ಕಂತಹ ಮಂಗಳ ಗೌರಿ ವ್ರತ ಅಂತ ಬಂದ ತಕ್ಷಣವೇ ಮೊದಲನೇದಾಗಿ 6ನೇ ತಾರೀಕು 8ನೇ ತಿಂಗಳು 2024 ಮಂಗಳವಾರದಂದು ನೀವು ಮಂಗಳ ಗೌರಿ ವ್ರತವನ್ನು, ಅದೇ ರೀತಿಯಾಗಿ 2ನೇದಾಗಿ 13ನೇ ತಾರೀಕು 8ನೇ ತಿಂಗಳು 2024 ಮಂಗಳ ಗೌರಿ ವ್ರತವನ್ನ ನೀವು ಮಾಡಬಹುದು. ಅದೇ ರೀತಿಯಾಗಿ ಮುಂದೆ 3ನೇದಾಗಿ ಅಂತ ಬಂದ ಸಂದರ್ಭದಲ್ಲಿ 20ನೇ ತಾರೀಕು 8ನೇ ತಿಂಗಳು 2024, ಇನ್ನು ಕೊನೆಯದಾಗಿ ನೀವು ಮಾಡಬಹುದಾಗಿರತಕ್ಕಂಥದ್ದು ಅಂತ ಬಂದ ಸಂದರ್ಭಕ್ಕೆ ನೀವು 27ನೇ ತಾರೀಕಿನಂದು 27ನೇ ತಾರೀಕು 8ನೇ ತಿಂಗಳು 2024 ಈ ಮಂಗಳ ಗೌರಿ ವ್ರತ. ಶ್ರಾವಣ ಮಾಸದ 4 ಮಂಗಳವಾರಗಳು. ನೋಡಿ, ಮೊದಲನೇದಾಗಿ ಇನ್ನೊಮ್ಮೆ ದಿನಾಂಕಗಳನ್ನ ನಾವು ಹೇಳ್ತೀವಿ, ಬರೆದಿಟ್ಕೊಳ್ಳಿ. ಮೊದಲನೇದಾಗಿ 6ನೇ ತಾರೀಕು, 2ನೇದಾಗಿ ನಿಮಗೆ ಬರ್ತಕ್ಕಂಥದ್ದು 13ನೇ ತಾರೀಕು, ಇನ್ನು ಮುಂದಿನದಾಗಿ 3ನೇದಾಗಿ ಬರುವಂತಹದ್ದು 20ನೇ ತಾರೀಕು, 27ನೇ ತಾರೀಕು. ಜೊತೆಗೆ ಕಷ್ಟಗಳನ್ನೇ ಮೈಗೂಡಿಸಿಕೊಂಡು ಕಷ್ಟಗಳಿಂದನೇ ಸಂತೋಷವನ್ನ ಅನುಭವಿಸಿ ಎಲ್ಲರ ಸಂಕಷ್ಟಗಳನ್ನ ಹರಣ ಮಾಡ್ತಕ್ಕಂತಹ, ಕಷ್ಟ ಕೋಟಲೆಗಳನ್ನ ನಮ್ಮ ಬದುಕಿನಿಂದ ದೂರ ಮಾಡ್ತಕ್ಕಂತಹ ಕೃಷ್ಣನ ಒಂದು ಹುಟ್ಟು ಆದಂತಹದ್ದು ಇದೇ ಶ್ರಾವಣ ಮಾಸದ ಅಷ್ಟಮಿ ತಿಥಿ. ಆ ಅಷ್ಟಮಿ ತಿಥಿ ಅಂತ ಬಂದ ಸಂದರ್ಭದಲ್ಲಿ ನೋಡಿ, ಕೃಷ್ಣ ಜನ್ಮಾಷ್ಟಮಿಯನ್ನ 26ನೇ ತಾರೀಕಿನಂದು ಮಾಡ್ತಕ್ಕಂತಹದ್ದು ಇದೆ. ಈ ಒಂದು ವಿಶೇಷವಾಗಿ ಮನ್ನಾರ್ ಕೃಷ್ಣ ಜಯಂತಿಯನ್ನ, ಕೃಷ್ಣಾಷ್ಟಮಿಯನ್ನ 26ನೇ ತಾರೀಕು ಮಾಡುವಂಥದ್ದು. ಇನ್ನು ಶ್ರಾವಣ ಮಾಸ ಅಂತ ಹೇಳ್ತಾ ಇದ್ದ ಶ್ರಾವಣ ಮಾಸದ ಮಂಗಳವಾರಗಳು ಮಂಗಳಗೌರಿ ಪೂಜೆ ಅಂತ ಹೇಗೆ ಮಾಡ್ತೀವೋ ಅದೇ ರೀತಿಯಾಗಿ ಮನೆಯಲ್ಲಿ ಅಷ್ಟಲಕ್ಷ್ಮಿಯರು ನೆಲೆಸಿರಬೇಕು, ಆರ್ಥಿಕವಾಗಿ ಸಫಲರಾಗಬೇಕು, ಲಕ್ಷ್ಮಿಯ ಮಹಾ ಸಾನ್ನಿಧ್ಯ ನಮ್ಮ ಮನೆಯಲ್ಲಿ ಯಾವಾಗ್ಲೂ ಇರಬೇಕು, ಲಕ್ಷ್ಮೀ ದೇವಿಗೆ ಯಾವುದೇ ರೀತಿಯ ಒಂದಿಷ್ಟು ತೊಂದರೆ ತಾಪತ್ರೆಗಳು ಆಗದ ಹಾಗೆ ನಮ್ಮ ಮನೆಯಲ್ಲಿ ಇಟ್ಟುಕೊಂಡು ಆ ಒಂದು ಸುಖವನ್ನ ನಾವು ಅನುಭವಿಸಬೇಕು. ಮನೆಯಲ್ಲಿ ಯಾವುದೇ ರೀತಿಯಾಗೂ ಆರ್ಥಿಕ ತೊಂದರೆಗಳು, ಆರ್ಥಿಕ ಬಾಧೆಗಳು ಬರಬಾರದು ಅಂತ ಹೇಳಿ ಇದೇ ಶ್ರಾವಣ ಮಾಸದ ಎಲ್ಲಾ ಶುಕ್ರವಾರಗಳಂದು ಮಹಾಲಕ್ಷ್ಮಿ ಪೂಜೆಯನ್ನ ಮಾಡ್ತಾರೆ. ಆಷಾಢ ಮಾಸದಲ್ಲಿ ಹೇಗೆ ಮಾಡ್ತಾರೋ ಶ್ರಾವಣ ಮಾಸದಲ್ಲಿ ಸಹ ಅದೇ ರೀತಿಯಾಗಿ ಮಾಡ್ತಾರೆ.
ಇನ್ನು ಈ ಒಂದು ಮಾಸದಲ್ಲಿ ನಮಗೆ ಬರ್ತಕ್ಕಂಥದ್ದು ವರಮಹಾಲಕ್ಷ್ಮಿ ವ್ರತ. ಹುಣ್ಣಿಮೆಗೂ ಮುಂಚೆ ಬರ್ತಕ್ಕಂತಹ ಶುಕ್ರವಾರದಂದು ವರಮಹಾಲಕ್ಷ್ಮಿ ವ್ರತ 16ನೇ ತಾರೀಕು. ಈ 16ನೇ ತಾರೀಕು ಬರ್ತಕ್ಕಂತಹ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಸಹ ತಾವೆಲ್ಲರೂ ಆಚರಣೆ ಮಾಡಬಹುದು. ಆಚರಣೆಯನ್ನ ಮಾಡಿ ಮಹಾಲಕ್ಷ್ಮಿ ಅಮ್ಮನವರ ಕೃಪೆಗೆ ಪಾತ್ರರಾಗಬಹುದು. ಆದ್ರೆ ಎಲ್ಲರೂ ಈ ಒಂದು ತಪ್ಪೇನ್ ಮಾಡ್ಕೊಳ್ತಿದ್ದೀರಿ ಅಂದ್ರೆ, ನೀವು ವರಮಹಾಲಕ್ಷ್ಮಿ ಹಬ್ಬ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ದೀರಾ. ಆದ್ರೆ ಅದು ಹಬ್ಬವಲ್ಲ, ವ್ರತ. ವ್ರತಾಚರಣೆಯ ನಿಯಮಗಳೇ ಬೇರೆ ಇದ್ದಾವೆ. ಆ ನಿಯಮವನ್ನ ನೀವೆಲ್ಲರೂ ಸಹ ಫಾಲೋ ಮಾಡಬೇಕು. ಲಕ್ಷ್ಮೀ ಪೂಜೆ ಯಾವಾಗ್ಲೂ ಸಂಧ್ಯಾಕಾಲದಲ್ಲೇ ಆಗಬೇಕು. ಈಗ ಏನ್ ಮಾಡ್ತಾರೆ, ಬೆಳಗ್ಗಿನ ಜಾವ ಮಾಡೋದು, ಮಟ್ ಮಧ್ಯಾಹ್ನ ಮಾಡೋದು, ಇಷ್ಟ ಬಂದ ಸಮಯಕ್ಕೆ ಮಾಡೋದು, ಹೀಗೆ ಒಂದಲ್ಲ ಎರಡಲ್ಲ ಅವ್ರಿಗೆ ಇಷ್ಟ ಬಂದ ಹಾಗೆ ಮಾಡ್ಕೊಳ್ತಿದ್ದಾರೆ. ಏನೇನೋ ತರಾವರಿ ಗೊಂಬೆಗಳನ್ನೆಲ್ಲ ಅದೇನೋ ದಾರ ಎಲ್ಲ ಕಟ್ಕೊಂಡು ತುಂಬಾನೇ ಅದೆಲ್ಲ ದೈವತ್ವಕ್ಕೆ ನಿಮಗೆ ಅಲಂಕಾರವೇ ಬೇರೆ, ದೈವತ್ವವೇ ಬೇರೆ. ಕೃಷ್ಣ ಸಂತೃಪ್ತನಾಗಿದ್ದು ಕೆಜಿ ಚಿನ್ನಾಭರಣಗಳನ್ನ ತಗೊಂಡು ಬಂದು ತಕ್ಕಡಿಯ ಇನ್ನೊಂದು ಬದಿನಲ್ಲಿ ಇಟ್ಟಾಗ್ಲೆಲ್ಲ ಮನಸ್ಸು ತುಂಬಿ ಒಂದು ದಳ ತುಳಸಿ ದಳವನ್ನ ಇಟ್ಟಾಗ ಆಗ್ಲೇ ಕೃಷ್ಣ ತನ್ನ ತೂಕವನ್ನು ಕಡಿಮೆ ಮಾಡಿಕೊಂಡಿದ್ದು. ಭಗವಂತ ನಿಮ್ಮ ಆಡಂಬರವನ್ನ ಮೆಚ್ಚಲ್ಲ. ಭಗವಂತ ನಿಮ್ಮನ್ನ ನೀವ್ ಏನೇನು ಚಿನ್ನಾಭರಣಗಳನ್ನ ಇಟ್ಕೊಂಡಿದ್ದೀರಿ ಅದನ್ನ ಎಷ್ಟು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದೀರಿ. ಪಕ್ಕದ ಮನೇಲಿ ಮಾಡ್ತಿದ್ದಾರೆ, ನಾವು ಮಾಡ್ತೀವಿ, ಅದಲ್ಲ. ಅವ್ರು ಎಷ್ಟು ಜೋರಾಗಿ ಮಾಡಿದ್ದಾರೆ, ನೀವೆಷ್ಟು ಕಡಿಮೆ ಮಾಡಿದ್ದೀರಿ ಅನ್ನೋ ವಿಚಾರವಲ್ಲ. ಎಷ್ಟು ಭಕ್ತಿಯಿಂದ ಮಾಡಿದ್ದೀರಿ, ಎಷ್ಟು ಶ್ರದ್ಧೆಯಿಂದ, ಎಷ್ಟು ನಿಯಮವಾಗಿ ಮಾಡಿದ್ದೀರಾ, ಅದು ತುಂಬಾನೇ ಮುಖ್ಯವಾಗುತ್ತೆ. ಇದೇ ಒಂದು ಮಹಾಲಕ್ಷ್ಮಿ ವ್ರತವನ್ನ ನೀವು 16ನೇ ತಾರೀಕಿನಂದು ನೀವು ಮಾಡ್ಕೊಳ್ಳಿ. ಬಹಳ ಅನುಕೂಲತೆಗಳನ್ನ ನೀವು ಸೃಷ್ಟಿ ಮಾಡ್ಕೊಳ್ಬಹುದು. ಕೆಲವೊಬ್ರು ಏನ್ ಮಾಡ್ತಾರೆ, 16, 7 ಕೇತು ಸಂಖ್ಯೆ, ಅವತ್ ಮಾಡಬಾರ್ದು, ಇವತ್ ಮಾಡಬಾರ್ದು, ಸಂಖ್ಯೆದು ಮತ್ತೊಂದು ಮಗು ಏನೇನೋ ಹೇಳ್ತಾರೆ. ನೋಡಿ, ಪೂರ್ವಿಕರು ಏನ್ ಹೇಳಿದ್ದಾರೋ ಅದನ್ನ ಅದೇ ರೀತಿಯಾಗಿ ಫಾಲೋ ಮಾಡಬೇಕು. ಹುಣ್ಣಿಮೆಗೂ ಹಿಂದೆ ಬರುವಂತಹ ಶುಕ್ರವಾರದ ದಿವಸವೇ ಮಾಡಬೇಕು. ಕಾರಣ ಶುಕ್ರಗ್ರಹದ ತತ್ವ, ಶುಕ್ರಗ್ರಹದ ಕಿರಣಗಳು ನೇರವಾಗಿ ಭೂಮಿಯನ್ನ ಬಹು ಸಮೀಪಿಸ್ತಾ ಇರುತ್ತೆ. ಹಾಗಾಗಿ ಅವತ್ತು ನೀವು ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನ ನೀವು ಅನುಭವಿಸಬಹುದು. ಹಾಗಾಗಿ 16ನೇ ತಾರೀಕಿನಂದು ನೀವು ವರಮಹಾಲಕ್ಷ್ಮಿ ವ್ರತವನ್ನ ಮಾಡಿಕೊಳ್ಳೋದು ಮರಿಬಾರದು. ಇನ್ನು ಶನಿವಾರಗಳು, ಶ್ರಾವಣ ಶನಿವಾರ ಅಂತ ಹೇಳ್ತಾ ಇದ್ದಾಗ ಎಲ್ಲ ತಿಮ್ಮಪ್ಪನ ದೇವಸ್ಥಾನಗಳು ಪೂರ್ತಿ ಆಗೋಗ್ಬಿಟ್ಟಿರುತ್ತೆ. ಗಲ್ಲಿನಲ್ಲಿರುವಂತಹ ತಿಮ್ಮಪ್ಪನ ಗುಡಿನೂ ಸಹ ಬಿಡಲ್ಲ, ಎಲ್ಲ ಕಡೆ ಹೋಗಿ ಬರ್ತಿರ್ತೀರಿ. ನೋಡಿ, ಇಷ್ಟು ಮಾತ್ರ ಅಲ್ಲ, ಕೇವಲ ವಿಷ್ಣು ದೇವರನ್ನ ಪೂಜೆ ಮಾಡೋದು ಮಾತ್ರ ಅಲ್ಲ, ಇದೇ ಮಾಸದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂತಹದ್ದು ಈಶ್ವರನ ಪೂಜೆಯೂ ಹೌದು. ಎಷ್ಟೊಂದು ಜನ ಅದನ್ನೇ ಮರ್ತು ಹೋಗ್ತಾರೆ. ಈಶ್ವರನಿಗೆ ಸಂಪೂರ್ಣವಾಗಿ ತುಂಬಾ ಪ್ರಿಯಕರವಾದಂತಹ ಮಾಸ ಯಾವ್ದಪ್ಪ ಅಂತ ಹೇಳಿದ್ರೆ ಶ್ರಾವಣ ಮಾಸ, ಕಾರ್ತೀಕ ಮಾಸ. ಆ ಎರಡೂ ಮಾಸಗಳು ಅವನಿಗೆ ಬಹಳ ಪ್ರೀತವಾಗಿರ್ತಕ್ಕಂಥದ್ದು. ಆದ್ರೆ ಎಲ್ಲರೂ ಕಾರ್ತೀಕ ಮಾಸಕ್ಕೆ ಮಾತ್ರ ಹೋಗ್ತಾರೆ. ಅಯ್ಯೋ, ಈಶ್ವರ ಬರೀ ಕಾರ್ತೀಕಕ್ಕೆ ಮಾತ್ರ ಸೀಮಿತ ಅಲ್ಲಲ್ಲ. ಆ ಗೌರಿ ಸಮೇತ ಭೂಮಿಯಲ್ಲಿ ನೆಲೆಸ್ತಕ್ಕಂಥದ್ದು ಈ ಮಾಸ ಪೂರ್ತ ನೆಲೆಸಿರ್ತಾನೆ. ಈಶ್ವರನನ್ನ, ಪರಮೇಶ್ವರನ ಒಲಿಸ್ಕೊಳ್ಳೋಕೆ ಇದು ತುಂಬಾ ಸಕಾಲ. ಲಕ್ಷ್ಮೀ ದೇವಿಯನ್ನು ಸಹ ನೀವು ಒಲಿಸ್ಕೊಳ್ಬಹುದು, ಗೌರಿಯನ್ನು ಒಲಿಸ್ಕೊಳ್ಬಹುದು. ಎಷ್ಟು ಶುಭಕರವಾಗಿರ್ತಕ್ಕಂಥ ಮಾಸ ಅಲ್ವಾ? ಅದೇ ರೀತಿಯಾಗಿ ಶ್ರಾವಣ ಮಾಸ ನಮಗೆ ಶುರುವಾಗ್ತಕ್ಕಂತಹದ್ದೇ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತದಿಂದ. ನೋಡಿ, ಅಲ್ಲಿಂದ ಪೂಜೆ ಪುನಸ್ಕಾರಗಳು ತುಂಬಾ ಪ್ರಾರಂಭ, ವ್ರತಾದಿಗಳು ಪ್ರಾರಂಭ. ನಮ್ಗೆ ನೋಡಿ, ಶ್ರಾವಣ ಮಾಸ ಎಷ್ಟು ಚೆನ್ನಾಗಿ ಒಂದಾದ ಮೇಲೆ ಒಂದು ಪಾಠಗಳನ್ನ ಹೇಳ್ಕೊಡ್ತಾ ಬರುತ್ತೆ ಅಂತಂದ್ರೆ, ಮೊದಲನೆಯದ್ದಾಗಿ ವಿವಾಹಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳೇನಾದ್ರೂ ಇದ್ರೆ ಈ ಜ್ಯೋತಿರ್ಭೀಮೇಶ್ವರ ವ್ರತದಿಂದ ನಿವಾರಣೆ ಮಾಡಿಕೊಳ್ಳಬಹುದು. ಅದೇ ರೀತಿಯಾಗಿ ಗಂಡ ಹೆಂಡತಿ ಸಮಸ್ಯೆಗಳಿದ್ರೆ ಮಂಗಳಗೌರಿ ವ್ರತದಿಂದ ನಿವಾರಣೆ ಮಾಡಿಕೊಳ್ಳಬಹುದು. ಹಣಕಾಸಿನ ಸಮಸ್ಯೆ ಇದ್ರೆ ವರಮಹಾಲಕ್ಷ್ಮಿಯ ಪೂಜೆಯಿಂದ ನಿವಾರಣೆ ಮಾಡಿಕೊಳ್ಳಬಹುದು. ನಾಗ ಸಂಬಂಧಪಟ್ಟಂತಹ ದೋಷಗಳೇನಾದ್ರೂ ಇದ್ರೆ ನಾಗರ ಪಂಚಮಿ ಇದೇ ಮಾಸದಲ್ಲಿ ಬರ್ತಕ್ಕಂಥದ್ದು. ನಾಗ ಚೌತಿ ಮತ್ತು ನಾಗ ಪಂಚಮಿಗಳು. ಈ ಮಾಸದಲ್ಲಿ ನಿಮ್ಗೆ ಇಂಥ ಸಮಸ್ಯೆಗೆ ಪರಿಹಾರ ಸಿಕ್ಕೋದಿಲ್ಲ ಅನ್ನೋ ಹಾಗಿಲ್ಲ. 12 ರಾಶಿಯವರು ಸಹ ಇದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಜೀವನವನ್ನ ಮುಂದುವರಿಸಿಕೊಂಡು ಹೋಗಿ ತಮ್ಮೆಲ್ಲರಿಗೂ ಸಹ ಸುಖವಾಗ್ಲಿ, ಸೌಖ್ಯ ಉಂಟಾಗ್ಲಿ, ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಏಳಿಗೆಗಳು ಸಹ ಬರಲಿ. ಇನ್ನು ಈ ಮಾಸದಲ್ಲಿ ಬದಲಾವಣೆ ಆಗ್ತಕ್ಕಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನ ನೋಡೋದಾಯ್ತು ಅಂತ ಹೇಳಿದ್ರೆ,
17ನೇ ತಾರೀಕು 8ನೇ ತಿಂಗಳು 2024ರಂದು ಸಿಂಹ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 22ನೇ ತಾರೀಕು 8ನೇ ತಿಂಗಳು 2024ಕ್ಕೆ ವಕ್ರೀಗತನಾದಂತಹ ಬುಧನು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 24ನೇ ತಾರೀಕು 8ನೇ ತಿಂಗಳು 2024ಕ್ಕೆ ಶುಕ್ರನು ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇನ್ನು 26ನೇ ತಾರೀಕು 8ನೇ ತಿಂಗಳು 2024ಕ್ಕೆ ಮಿಥುನ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ಈ ತಿಂಗಳ ಗ್ರಹಗಳ ಬದಲಾವಣೆಗಳು. ಈ ಗ್ರಹಗಳ ಬದಲಾವಣೆಯ ಆಧಾರದಲ್ಲಿ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂಥ ವಿಚಾರವನ್ನ ಈಗ ತಿಳಿದುಕೊಳ್ಳೋಣ. ಮೇಷ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ತಿಂಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲಗಳು ಸಿಗ್ತಕ್ಕಂತಹ ತಿಂಗಳಾಗಿರುತ್ತೆ. ತುಂಬಾ ದಿವಸಗಳಿಂದ ಬಹುಕಾಲದಿಂದ ನಿರೀಕ್ಷೆ ಮಾಡಿದಂತಹ ಹಣಕಾಸುಗಳು ಬಂದು ಕೈ ಸೇರ್ತಕ್ಕಂತಹ ಮಾಸ. ಅದೇ ರೀತಿಯಾಗಿ ಏನೋ ನನಗೆ ಬದುಕಲಿಲ್ಲ, ಏನೋ ಕೆಡಕೆ ನಡೀತಿದೆ, ಒಳ್ಳೇದೇ ಆಗ್ತಾ ಇಲ್ಲ, ಯಾವುದ್ರಲ್ಲೂ ಏಳಿಗೆ ಆಗ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ರೆ ಈ ತಿಂಗಳು ಅದೆಲ್ಲವೂ ಸಹ ನಿವಾರಣೆ ಆಗಿ ಹೋಗುತ್ತೆ. ಸ್ವಲ್ಪ ಪ್ರಯತ್ನ ಪಟ್ಟರೆ ಅಪಾರವಾದಂತಹ ಯಶಸ್ಸನ್ನ ಮೇಷ ರಾಶಿಯವರು ಈ ತಿಂಗಳಲ್ಲಿ ಪಡ್ಕೊಳ್ಬಹುದು. ಕುಟುಂಬದಲ್ಲಿ ಒಂದಿಷ್ಟು ನೆಮ್ಮದಿಯ ವಾತಾವರಣ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ವ್ಯಾಪಾರದಲ್ಲಿ, ಉದ್ದಿಮೆನಲ್ಲಿ, ಉದ್ಯೋಗ, ಸ್ವಂತ ವ್ಯಾಪಾರ ವ್ಯವಹಾರಗಳನ್ನ ಮಾಡುವಂತವರಿಗೆ ಉತ್ತಮವಾದಂತಹ ಧನದ ಲಾಭ ಬರುತ್ತೆ. ಅವಿವಾಹಿತರಿಗೆ ವಿವಾಹ ನಿಶ್ಚಯ ಆಗುವಂತಹ ಶುಭವಾದಂತಹ ಕಾಲ. ಜೊತೆಗೆ ಶ್ರಾವಣ ಮಾಸ ಬೇರೆ ಅಲ್ವಾ, ಎಲ್ಲವೂ ಸಹ ಪುನಃ ಮದುವೆ ಗಿದುವೆ ಅಂತೆಲ್ಲ ಶುರು ಮಾಡ್ಕೊಳ್ತಾರೆ. ಬಟ್ ಆದ್ರೆ ಈ ತಿಂಗಳಲ್ಲಿ ಯಾವುದೇ ರೀತಿಯಾಗಿ ಮದುವೆ ಮುಹೂರ್ತಗಳು ತುಂಬಾನೇ ಕಷ್ಟ ಇಲ್ಲ. ಅಂಥದ್ರಲ್ಲಿ ಕೆಲವೊಬ್ರು ಮಾಡ್ತಾ ಇದ್ದಾರೆ. ಅವರವರ ತಾರಾಫಲಗಳನ್ನ ನಕ್ಷತ್ರದ ಆಧಾರದೊಳಗೆ ನೋಡಿಕೊಂಡು ಚಂದ್ರಬಲ ತಾರಾಫಲದ ಆಧಾರದಲ್ಲಿ ಮಾಡ್ಕೊಳ್ತಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತುಂಬಾ ಪ್ರಗತಿ ಉಂಟಾಗತ್ತೆ. ಕ್ರೀಡಾಪಟುಗಳಿಗೆ, ಕಲಾವಿದರುಗಳಿಗೆ, ಯೋಧರಾಗಿ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥವರಿಗೆ ವಿಶೇಷವಾದಂತಹ ಗುರುತು, ಗೌರವ, ಬಿರುದು, ಬಾವಲಿಗಳು ಬರ್ತಕ್ಕಂತಹ ವಿಶೇಷವಾದಂತಹ ತಿಂಗಳು. ಇನ್ನು ಆರಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವ್ರಿಗೆ ಉತ್ತಮವಾದಂತಹ ಧನದ ಲಾಭಗಳು ಉಂಟಾಗತ್ತೆ. ಈ ಭೂ ಸಂಬಂಧಿತ ವ್ಯವಹಾರಗಳು ಅಂದ್ರೆ ಭೂ ಕ್ರಯ ವಿಕ್ರಯ, ಕೊಂಡ್ಕೊಳ್ಳೋದು, ಮಾರೋದು, ಈ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಒಂದು ಯೋಜನೆಗಳೇನಾದ್ರೂ ಇದ್ರೂ ಸಹ ನಿಮ್ಗೆ ಅತ್ಯಂತ ಧನದ ಲಾಭ ಉಂಟಾಗತ್ತೆ. ವಿಜ್ಞಾನಿಗಳಿಗೆ ಗೌರವ ಪುರಸ್ಕಾರಗಳು ಸಿಗ್ತಕ್ಕಂತಹ ಶುಭವಾದಂತಹ ದಿವಸ. ಈ ಒಂದು ತಿಂಗಳಲ್ಲಿ ನಿಮ್ಗೆ ಒಟ್ಟಾರೆ ತುಂಬಾನೇ ಏಳಿಗೆಗಳು ಕಾಣ್ತಕ್ಕಂತಹದ್ದು ಮೇಷ ರಾಶಿಯವರಿಗೆ ಇದೆ. ಹೊಸ ಮನೆಯ ನಿರ್ಮಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಗಳು ಉಂಟಾಗತ್ತೆ. ಆದ್ರೆ ಜಾಗ್ರತೆ, ನಿಮ್ಮನ್ನು ತುಂಬಾ ನಂಬಿರ್ತಕ್ಕಂಥವ್ರು ಕೈ ಕೊಡಬಹುದು. ತುಂಬಾ ನಂಬಿಸಿ ಕೊನೆಯ ಮೂಮೆಂಟ್ ನಲ್ಲಿ ಕುತ್ತಿಗೆ ಕೂಗುವಂತಹ ಸಾಧ್ಯತೆಗಳಿದ್ದಾವೆ. ಆದ್ರೆ ನಿಮ್ಗೆ ಎಚ್ಚರಿಕೆ ಇರಲಿ. ಯಾರನ್ನು ಅಷ್ಟು ಸುಲಭವಾಗಿ, ಮೂಢವಾಗಿ, ಮೂಕವಾಗಿ ನಂಬಕ್ಕೆ ಹೋಗೋದು ಬೇಡ. ಎಲ್ಲಾ ವಿಚಾರಗಳಲ್ಲೂ ಸಹ ಯೋಚನೆ ಮಾಡಿ ಮುಂದುವರಿಯಿರಿ. ಅನುಕೂಲತೆಗಳು ಸೃಷ್ಟಿಯಾಗ್ಲಿ. ತುಂಬಾ ದಿವಸದಿಂದ ವಿದ್ಯಾರ್ಥಿಗಳು ಏನಾದ್ರೂ ಬೇರೆ ದೇಶಕ್ಕೆ ಹೋಗಿ ಓದಬೇಕು ಅಂತ ಹೇಳಿ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ರೆ ಈ ತಿಂಗಳು ಪ್ರಯತ್ನ ಮಾಡಿ, ಅದರಲ್ಲಿ ನಿಮ್ಗೆ ಯಶಸ್ಸು ಅನ್ನೋದು ಸಿಗತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಲಾಭವನ್ನ ಮೇಷರಾಶಿಯವರು ಈ ಒಂದು ತಿಂಗಳಲ್ಲಿ ನೋಡ್ತೀರಿ. ಜೊತೆಗೆ ಮಂಗಳಗೌರಿ ವ್ರತಗಳನ್ನ, ಮಹಾಲಕ್ಷ್ಮಿ ವ್ರತವನ್ನ, ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ಕೊಳ್ಳಿ. ಈಶ್ವರ ದೇವರ ಪೂಜೆಯನ್ನ ಮಾಡ್ತಾ ಇರಿ. ವಿಷ್ಣು ದೇವರ ಪೂಜೆಯನ್ನು ಸಹ ಮಾಡ್ತಾ ಇರಿ. ತುಂಬಾನೇ ಒಳ್ಳೇದಾಗುತ್ತೆ. ಮನೆಯಲ್ಲಿ ಶಾಂತಿ ನೆಲೆಸುತ್ತೆ. ಸೌಭಾಗ್ಯಗಳು ವೃದ್ಧಿ ಆಗುವಂತಹದ್ದು. ವಿಜ್ಞಾನಿಗಳಿಗೆ ಮತ್ತು ಸಂಶೋಧಕರುಗಳಿಗೆ ಒಳ್ಳೊಳ್ಳೆ ಅವಕಾಶಗಳು ಬಂದು ಹೊಸ ರೀತಿಯಲ್ಲಿ ನೀವು ಒಂದೊಂದು ಒಳ್ಳೊಳ್ಳೆ ಯೋಜನೆಗಳನ್ನ ರೂಪಿಸ್ತೀರಿ. ಅದರಿಂದ ನಿಮ್ಗೆ ಕೀರ್ತಿಗಳು ಬರ್ತಕ್ಕಂತಹ ಸಾಧ್ಯತೆಗಳು ಇದ್ದಾವೆ. ಸ್ತ್ರೀಯರಿಗೆ ಉತ್ತಮವಾದಂತಹ ಆರೋಗ್ಯ ವೃದ್ಧಿ ಆಗುವಂತಹ ಶುಭವಾದ ತಿಂಗಳು. ಈ ಒಂದು ತಿಂಗಳಲ್ಲಿ ನಿಮಗೆ ಅದೃಷ್ಟವನ್ನ ತಂದುಕೊಡ್ತಕ್ಕಂತಹ ದಿನಾಂಕಗಳು ಅಂತ ಹೇಳಿದ್ರೆ 1, 9, 10, 11, 17, 23, 24 ಈ ದಿನಗಳು ತುಂಬಾನೇ ಶುಭವಾದಂತಹ ದಿನಗಳಾಗಿರುತ್ತವೆ. ಇದಿಷ್ಟು ಮೇಷ ರಾಶಿಯವರ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ. ಒಟ್ಟಾರೆಯಾಗಿ
ಈ ತಿಂಗಳು ಈ ರೀತಿಯಾಗಿ ತುಂಬಾ ಶುಭದ ರೀತಿಯಲ್ಲಿ ಇರುತ್ತೆ. ಜೊತೆಗೊಮ್ಮೆ ಜಾತಕವನ್ನು ಸಹ ತೋರಿಸ್ಕೊಳ್ಳಿ. ಜಾತಕದಲ್ಲಿ ಏನಾದ್ರೂ ಕೆಟ್ಟ ದಶ, ಕೆಟ್ಟ ಭುಕ್ತಿಗಳೇನಾದ್ರೂ ನಡೀತಾ ಇದ್ರೆ ಅದಕ್ಕೆ ಬೇಕಾದ ಪರಿಹಾರವನ್ನ ಮಾಡಿಕೊಂಡು ಜೀವನವನ್ನ ಮುಂದುವರಿಸ್ಕೊಳ್ತಾ ಹೋಗಿ. ತಮ್ಮೆಲ್ಲರಿಗೂ ಸಹ ಶುಭವಾಗ್ಲಿ, ಮಂಗಳವಾಗ್ಲಿ. ಇನ್ನು ಈ ತಿಂಗಳಲ್ಲಿ ಮಾಡ್ಕೊಳ್ಬೇಕಾದಂತಹ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಗಿಡಗಳನ್ನ ನೆಟ್ಟು ಪೋಷಣೆ ಮಾಡಿ. ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನ ಕೊಟ್ಟು ಪೋಷಣೆಯನ್ನ ಮಾಡಿಸಿ. ಅದರಿಂದ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ರೀತಿಯ ಬೆಳವಣಿಗೆಗಳು ನಿಮಗೆ ಉಂಟಾಗ್ತದೆ. ಜೀವನದಲ್ಲಿ ಸೌಖ್ಯವೂ ಸಹ ಉಂಟಾಗುವ ಸಾಧ್ಯತೆಗಳಿದ್ದಾವೆ. ಇನ್ನು ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಕುಡಿಯೋ ನೀರಿನ ಆಸರೆ ಸಿಕ್ಕಾಗುತ್ತೆ. ಅದರ ಬದುಕು ಸಹ ಹಸನಾಗುತ್ತೆ. ಎಲ್ಲವೂ ಸಹ ದೇವರ ಕೃಪೆಯಂತೆ ದೇವರು ನಿಮ್ಗೆಲ್ಲರೂ ಸಹ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ. ಯಾಕಂದ್ರೆ ಪ್ರಕೃತಿಯನ್ನು ಉಳಿಸಿದ್ದಕ್ಕೆ, ಪ್ರಾಣಿಗಳನ್ನ ಉಳಿಸಿದ್ದಕ್ಕೆ, ಸಾಮಾಜಿಕವಾಗಿ ನಿಮ್ಮ ಕಳಕಳಿಯನ್ನ ಹೊಂದಿದ್ದಕ್ಕೆ ಪಶುಪತಿನಾಥನೇ ನಿಮ್ಗೆ ಆಶೀರ್ವಾದ ಮಾಡಿ ಜೀವನವನ್ನ ಸುಖವಾಗಿ ಇರುವ ಹಾಗೆ ನೋಡ್ಕೊಳ್ತಾನೆ. ಹಾಗಾಗಿ ದೇವರನ್ನ ಮೆಚ್ಚಿಸುವ ಕೆಲಸಕ್ಕಿಂತ ದೇವರು ನಮ್ಮನ್ನ ಮೆಚ್ಚಿಕೊಳ್ಳುವ ಹಾಗೆ ಬದುಕಿದ್ರೆ ತುಂಬಾನೇ ಒಳ್ಳೆಯದು. ಇದರ ಜೊತೆಗೆ ಆಧ್ಯಾತ್ಮಿಕವಾದ ಪರಿಹಾರ ಅಂತ ಹೇಳಿದ್ರೆ ದೇವಿ ಖಡ್ಗಮಾಲ ಸ್ತೋತ್ರದ ಪಠಣವನ್ನು ಮಾಡಿ. ದೇವಿ ಖಡ್ಗಮಾಲ ಸ್ತೋತ್ರದ ಪಠಣವನ್ನು ಮಾಡೋದ್ರಿಂದ ಇನ್ನಷ್ಟು ಹೆಚ್ಚಿನ ಶಕ್ತಿ ವೃದ್ಧಿಯಾಗಿ ನಿಮ್ಮ ಜೀವನ ಸುಖವಾಗುತ್ತೆ. ಒಳ್ಳೆದಾಗ್ಲಿ. ತಮ್ಮೆಲ್ಲರಿಗೂ ಸಹ ಮಂಗಳವಾಗ್ಲಿ. ಲೋಕಾ ಸಮಸ್ತ ಸುಖಿನೋ ಭವಂತು. ಸಕಲ ಸನ್ಮಂಗಳಾನಿ ಭವಂತು. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು.